ನಮಸ್ಕಾರ ಸ್ನೇಹಿತರೆ, ಬಹುನಿರೀಕ್ಷಿತ ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ನ ಮೋಸ್ಟ್ ಪವರ್ಫುಲ್ ಭಾರತೀಯರ ಪಟ್ಟಿ ರಿಲೀಸ್ ಆಗಿದೆ. ಹಲವರ ಸ್ಥಾನದಲ್ಲಿ ಮೇಲೆ ಕೆಳಗೆ ಆಗಿದೆ. ಟಾಪ್ 10-20ರಲ್ಲಿ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳ ಹೆಸರುಗಳು ಬಂದಿದ್ದಾವೆ. ಸೊ ಈ ಹೊಸ ಪಟ್ಟಿಯಲ್ಲಿ ಯಾರಿಗೆ ಯಾವ ಸ್ಥಾನ ಸಿಕ್ಕಿದೆ? ಮೋದಿ, ರಾಹುಲ್ ಗಾಂಧಿ, ಜೈಶಂಕರ್ ಪ್ಲೇಸ್ ಯಾವುದು? ಸಿದ್ದರಾಮಯ್ಯ ಮತ್ತು ಡಿಕೆ ಕಥೆ ಏನು? ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ರನ್ ಮಷಿನ್ ವಿರಾಟ್ ಕೊಹ್ಲಿ, ಬೂಮ್ರಾ, ಉದ್ಯಮಿ ಅಂಬಾನಿಗೆ ಸಿಕ್ಕಿರೋ ಸ್ಥಾನ ಯಾವುದು? ಈ ಪಟ್ಟಿಗೆ ಸೇರಿರೋ ಹೊಸ ಶಕ್ತಿಶಾಲಿ ವ್ಯಕ್ತಿಗಳು, ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಟಾಪ್ 10ರಲ್ಲಿ ಯಾರು? ಸ್ನೇಹಿತರೆ, ದೇಶದ ಟಾಪ್ ಪವರ್ಫುಲ್ ವ್ಯಕ್ತಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ದೇಶದ ಪ್ರಧಾನಿ ನರೇಂದ್ರ ಮೋದಿ. ನಿರಂತರ 1 ದಶಕದಿಂದ ಅವರು ಮೊದಲ ಸ್ಥಾನದಲ್ಲೇ ಕಂಟಿನ್ಯೂ ಆಗಿದ್ದಾರೆ. ಯಾರಿಗೂ ಬಿಟ್ಕೊಟ್ಟಿಲ್ಲ. ಸದ್ಯದ ಭಾರತದ ರಾಜಕಾರಣದಲ್ಲಿ ಮತ್ತು ಆಡಳಿತಾತ್ಮಕ ವಿಚಾರದಲ್ಲಿ ಒನ್ ಆಫ್ ದಿ ಪವರ್ಫುಲ್ ಪರ್ಸನ್ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಹೇಳ್ತಾ ಇದೆ. 2ನೇ ಸ್ಥಾನದಲ್ಲಿ ಈ ಬಾರಿನೂ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಇದ್ದಾರೆ. 3ನೇ ಸ್ಥಾನದಲ್ಲಿ ಮುಂಚೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಇದ್ರು. ಆದರೆ ಈ ಸಲ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ದೇಶದ 3ನೇ ಮೋಸ್ಟ್ ಪವರ್ಫುಲ್ ವ್ಯಕ್ತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಸಾಮಾಜಿಕವಾಗಿರೋ ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ, ರೀಚ್ ಆಧಾರದ ಮೇಲೂ ಕೂಡ ಇದನ್ನು ಪರಿಗಣನೆ ಮಾಡಲಾಗಿದೆ. ಹಾಗಾಗಿ ಜೈಶಂಕರ್ ಸೀದಾ 3ನೇ ಪ್ಲೇಸಿಗೆ ಬಂದಿದ್ದಾರೆ. 4ನೇ ಸ್ಥಾನದಲ್ಲಿ ಮೋಹನ್ ಭಾಗವತ್ ಇದ್ದಾರೆ, RSSನ ಮುಖ್ಯಸ್ಥ. ಇದೊಂದು ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸಬಹುದು. ಜೈಶಂಕರ್ಗಿಂತ ಮೋಹನ್ ಭಾಗವತ್ ಕೆಳಗಿರೋದು. ಯಾಕಂದರೆ RSS ಮತ್ತು ಅದರ ಮುಖ್ಯಸ್ಥರು BJP ಮೇಲೆ, ಮೋದಿ ಮೇಲೆ, ಅಮಿತ್ ಶಾ ಮೇಲೂ ಕೂಡ ಪ್ರಭಾವ ಬೀರೋ ತಾಕತ್ತನ್ನು ಹೊಂದಿರೋದ್ರಿಂದ ಸ್ವಲ್ಪ ಮೋಹನ್ ಭಾಗವತ್ಗಿಂತ ಜೈಶಂಕರ್ ಅವರ ಸ್ಥಾನವನ್ನು ಮೇಲಕ್ಕೆ ಹಾಕಿರೋದು ಉತ್ಪ್ರೇಕ್ಷೆ ಅಂತ ಅನಿಸಬಹುದು. ಆದರೂ ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು ಈ ರೀತಿ ಹಾಕಿದ್ದಾರೆ. 5ನೇ ಸ್ಥಾನದಲ್ಲಿ ಇಡೀ ದೇಶದ ಹಣಕಾಸು ವ್ಯವಹಾರಗಳನ್ನು ನೋಡಿಕೊಳ್ಳೋ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರನ್ನ ಇಡಲಾಗಿದೆ ಈ ಪಟ್ಟಿಯಲ್ಲಿ. ಕಳೆದ ಸಲ ಅವರು 8ನೇ ಸ್ಥಾನದಲ್ಲಿದ್ದರು. ಟಾಪ್ 6ನೇ ಸ್ಥಾನದಲ್ಲಿ ಭಾರತದ ರಾಜ್ಯಗಳಲ್ಲಿ ಒಂದು ರಾಜ್ಯದ CM ಆಗಿರೋ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರೋ ಯೋಗಿ ಆದಿತ್ಯನಾಥ್ ಅವರಿದ್ದಾರೆ. 7ನೇ ಸ್ಥಾನದಲ್ಲಿ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ದಾರೆ. 8ನೇ ಸ್ಥಾನದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಬಂದಿದ್ದಾರೆ. ಇಂಟ್ರೆಸ್ಟಿಂಗ್. 9ನೇ ಸ್ಥಾನದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾಣಿಸ್ಕೊಂಡಿದ್ದಾರೆ. ಇವರ ಸ್ಥಾನ ಡಬಲ್ ಜಂಪ್ ಆಗಿದೆ. ಲಾಸ್ಟ್ ಇಯರ್ ರಾಹುಲ್ ಗಾಂಧಿ 16ನೇ ಪ್ಲೇಸ್ನಲ್ಲಿದ್ದರು. ಈ ಬಾರಿ ಟಾಪ್ 9ರ ಒಳಗೆ ಬರುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಾಪ್ 10ನಲ್ಲಿ ಮುಂಚೆ ಅದಾನಿ ಇದ್ರು, ಈಗ ಮುಖೇಶ್ ಅಂಬಾನಿ ಜಾಗ ಪಡ್ಕೊಂಡಿದ್ದಾರೆ. ಟಾಪ್ 20ಯಲ್ಲಿ ಕರ್ನಾಟಕದ CM. ಟಾಪ್ 20ನಲ್ಲಿ ಸಾಕಷ್ಟು ಚೇಂಜಸ್ ಆಗಿದೆ. 11ನೇ ಸ್ಥಾನದಲ್ಲಿ ಗೌತಮ್ ಅದಾನಿ, 12ನೇ ಸ್ಥಾನದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಇದ್ದಾರೆ. ಈ ಸಲ ಮಹಾರಾಷ್ಟ್ರ CM ದೇವೇಂದ್ರ ಫಡ್ನವೀಸ್ ದಿಢೀರ್ ಮೇಲಕ್ಕೆ ಬಂದಿದ್ದಾರೆ. ಕಳೆದ ಸಲ 50ನೇ ರ್ಯಾಂಕ್ ಹೊಂದಿದ್ರು, ಈ ಬಾರಿ 13ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. 14ನೇ ಸ್ಥಾನದಲ್ಲಿ ಆಂಧ್ರ CM ಚಂದ್ರಬಾಬು ನಾಯ್ಡು ಇದ್ದಾರೆ. ಕಳೆದ ಸಲ ಇವರು ಈ ಪಟ್ಟಿಯಲ್ಲೇ ಇರಲಿಲ್ಲ. ನಿತಿನ್ ಗಡ್ಕರಿ ಕೂಡ ಈ ಪಟ್ಟಿಯಲ್ಲಿ 15ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಳೆದ ಸಲ ಇವರು ಕೂಡ ಟಾಪ್ 100ರಲ್ಲಿ ಇರಲಿಲ್ಲ. 16ನೇ ಸ್ಥಾನದಲ್ಲಿ RBIನ ಹೊಸ ಗವರ್ನರ್ ಸಂಜಯ್ ಮಲ್ಹೋತ್ರಾ ಇದ್ದಾರೆ. ಇವರು ಕೂಡ ಹೊಸ ಸೇರ್ಪಡೆ. 17ನೇ ಸ್ಥಾನದಲ್ಲಿ ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಇದ್ದಾರೆ. ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ 15ರಿಂದ 18ನೇ ಸ್ಥಾನಕ್ಕೆ ಕುಸಿತ ಕಂಡಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ 19ನೇ ಶಕ್ತಿಶಾಲಿ ವ್ಯಕ್ತಿಯಾಗಿದ್ದಾರೆ. 20ನೇ ಸ್ಥಾನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಕಳೆದ ಸಲ 22ನೇ ಪವರ್ಫುಲ್ ವ್ಯಕ್ತಿ ಭಾರತದಲ್ಲಿ ಅಂತ ಕರೆಸ್ಕೊಂಡಿದ್ರು. ಈಗ 2 ಸ್ಥಾನ ಜಂಪ್ ಆಗಿದ್ದಾರೆ. ಅಮಿತ್ ಶಾ ಪುತ್ರಗೂ ಸಿಕ್ಕಿದೆ ಸ್ಥಾನ. ಟಾಪ್ 30ರ ಪಟ್ಟಿಯಲ್ಲಿ ಬಂದಾಗ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ನೇಮ್ಸ್ ಇವೆ. 21ನೇ ಸ್ಥಾನದಲ್ಲಿ ಬಿಹಾರ CM ನಿತೀಶ್ ಕುಮಾರ್ ಇದ್ದಾರೆ. 22ನೇ ಸ್ಥಾನದಲ್ಲಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್. 23ರಲ್ಲಿ ತಮಿಳುನಾಡು CM MK ಸ್ಟಾಲಿನ್ ಇದ್ದಾರೆ. 24ರಲ್ಲಿ ಅಮಿತ್ ಶಾ ಪುತ್ರ ಜೈ ಶಾ ಕಾಣಿಸ್ಕೊಂಡಿದ್ದಾರೆ. ಕಳೆದ ಸಲ BCCI ಅಧ್ಯಕ್ಷರಾಗಿದ್ದಾಗ ಜೈ ಶಾ 35ನೇ ರ್ಯಾಂಕ್ ಇದ್ರು. ಈ ಸಲ ICC ಚೇರ್ಮನ್ ಆದ್ಮೇಲೆ ಇನ್ನಷ್ಟು ಇವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ ಅನ್ನೋ ತರದಲ್ಲಿ ತೋರಿಸಲಾಗಿದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಸಮ್ಮರ್ ಹಾಲಿಡೇ ಪ್ಯಾಕೇಜ್ ತಂದಿದೆ. ಆಫರ್ ಪ್ರೈಸ್ 63,500. 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್, ಟೈಗರ್ ಪಾರ್ಕ್, ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾರ್ ಶೋ, ಬ್ಯಾಂಕಾಕ್
ನ್ಯೂಯಾರ್ಕ್ ಸಿಟಿ, ಸಫಾರಿ ವರ್ಲ್ಡ್ ಇಲ್ಲೆಲ್ಲ ಹೋಗೋದಿರುತ್ತೆ. 24 hours ಕೂಡ ಕನ್ನಡ ಟೂರ್ ಮ್ಯಾನೇಜರ್ ಸಹಾಯ ಇರುತ್ತೆ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ಒಳಗೊಂಡಿದೆ ಈ ಪ್ರೈಸ್. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು 25ನೇ ಸ್ಥಾನದಲ್ಲಿ ಟಾಟಾ ಗ್ರೂಪ್ನ ಚೇರ್ಮನ್ ಚಂದ್ರಶೇಖರನ್, 26ನೇ ಸ್ಥಾನದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಚೀಫ್ ನೀತಾ ಅಂಬಾನಿ, 27ನೇ ಸ್ಥಾನದಲ್ಲಿ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, 28ರಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, 29ನೇ ಸ್ಥಾನದಲ್ಲಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ, 30ನೇ ಸ್ಥಾನದಲ್ಲಿ ನೋಯಲ್ ಟಾಟಾ ಇದ್ದಾರೆ, ಇವರು ಕೂಡ ಈ ಪಟ್ಟಿಗೆ ಹೊಸಬರು, 33ನೇ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ, 35ನೇ ಸ್ಥಾನದಲ್ಲಿ ಅಜಿತ್ ಧೋವಲ್. ಟಾಪ್ 40 ಪಟ್ಟಿ ತೆಗೆದರೆ ಅಲ್ಲೂ ಕೂಡ ದೇಶದ ಕೆಲವೊಂದಷ್ಟು ಪ್ರಮುಖ ವ್ಯಕ್ತಿಗಳ ಹೆಸರುಗಳಿವೆ. 31ನೇ ಸ್ಥಾನದಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಇದ್ರೆ, 32ನೇ ಸ್ಥಾನದಲ್ಲಿ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಇದ್ದಾರೆ, 33ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, 34ರಲ್ಲಿ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಇದ್ದಾರೆ. ಇನ್ನು ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಮ್ಸ್ ಬಾಂಡ್ ಖ್ಯಾತಿಯ ಅಜಿತ್ ದೋವಲ್ ಈ ಸಲ 35ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಕಳೆದ ಸಲ 17ನೇ ಸ್ಥಾನದಲ್ಲಿದ್ದರು. ಇನ್ನು 36ನೇ ಸ್ಥಾನದಲ್ಲಿ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. 37ನೇ ಸ್ಥಾನದಲ್ಲಿ ಕೋಟಕ್ ಬ್ಯಾಂಕ್ನ ಉದಯ್ ಕೋಟಕ್, 38ನೇ ಸ್ಥಾನದಲ್ಲಿ ಹರಿಯಾಣ ಚೀಫ್ ಮಿನಿಸ್ಟರ್ ನಾಯಬ್ ಸಿಂಗ್ ಸೈನಿ, 39ರಲ್ಲಿ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್, 40ನೇ ಸ್ಥಾನದಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಇದ್ದಾರೆ. 50ರ ಒಳಗೆ ರೋಹಿತ್ ಶರ್ಮಾ, ಬಿಎಲ್ ಸಂತೋಷ್ಗೂ ಸ್ಥಾನ. ಇನ್ನು 41ನೇ ಪವರ್ಫುಲ್ ವ್ಯಕ್ತಿಯಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಇದ್ದಾರೆ. 42ನೇ ಸ್ಥಾನದಲ್ಲಿ ಕರ್ನಾಟಕದ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಇದ್ದಾರೆ. ಇವರು ಕರ್ನಾಟಕದ ಬಿಜೆಪಿ ನಾಯಕನಕ್ಕಿಂತ ಹೆಚ್ಚಾಗಿ ಸಂಘಟನೆಯಲ್ಲಿ ಈಗ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು. ನೆಕ್ಸ್ಟ್ ಶಕ್ತಿಕಾಂತ ದಾಸ್, ಮುಂಚೆ RBI ಗವರ್ನರ್ ಇದ್ರು, ಈಗ ಪ್ರಧಾನಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾರೆ. ಇವರಿಗೆ 43ನೇ ಸ್ಥಾನ ಸಿಕ್ಕಿದೆ. 44ರಲ್ಲಿ ಪಂಜಾಬ್ ಸಿಎಂ ಭಗವಂತ್ ಮಾನ್ ಇದ್ದಾರೆ. 45ರಲ್ಲಿ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಇದ್ದಾರೆ. 46ರಲ್ಲಿ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ, 47ರಲ್ಲಿ ಝೊಮ್ಯಾಟೊ ಫೌಂಡರ್ ದೀಪಿಂದರ್ ಗೋಯಲ್, 48ರಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸ್ಥಾನ ಪಡ್ಕೊಂಡಿದ್ದಾರೆ. ರೋಹಿತ್ ಕಳೆದ ಬಾರಿ 68ನೇ ಪ್ಲೇಸ್ ನಲ್ಲಿದ್ರು. ಈಗ ಈ ವರ್ಷ ವರ್ಲ್ಡ್ ಕಪ್ ಸಕ್ಸಸ್ ನಂತರ ಚಾಂಪಿಯನ್ಸ್ ಟ್ರೋಫಿ ಸಕ್ಸಸ್ ನಂತರ ಜಂಪ್ ಆಗಿದ್ದಾರೆ. ಹಾಗೆ 49ನೇ ಸ್ಥಾನದಲ್ಲಿ ಬಜಾಜ್ ಆಟೋ MD ರಾಜೀವ್ ಬಜಾಜ್, 50ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಇದ್ದಾರೆ. ಕಳೆದ ಬಾರಿ 9ನೇ ರ್ಯಾಂಕ್ ಇದ್ರು. ಈ ಸಲ ದಿಢೀರ್ ಕುಸಿತವನ್ನ ಕಂಡು ಸೀದಾ 50ಕ್ಕೆ ಬಂದಿದ್ದಾರೆ JP ನಡ್ಡಾ. ಕೇಜ್ರಿವಾಲ್ ಶಕ್ತಿ ಕಮ್ಮಿ. ಇನ್ನು ಆಪ್ ಮುಖ್ಯಸ್ಥ ದಿಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈ ಸಲ ಅವರು ತುಂಬಾ ಕುಸಿದು ಹೋಗಿದ್ದಾರೆ. ಕಳೆದ ಸಲ 18ನೇ ಸ್ಥಾನವನ್ನು ಪಡ್ಕೊಂಡಿದ್ರು. 22ರಲ್ಲಿ 9ನೇ ಸ್ಥಾನದಲ್ಲಿದ್ರು. ಈಗ 52ನೇ ರ್ಯಾಂಕಿಗೆ ಬಿದ್ದಿದ್ದಾರೆ. ಹಾಗೆ 51ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಇದ್ದಾರೆ. 53ನೇ ಸ್ಥಾನದಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇದ್ದಾರೆ. ಕೇಂದ್ರ ಮಂತ್ರಿಗಳಾದ ಲಲನ್ ಸಿಂಗ್, ಸರ್ಬಾನಂದ ಸೋನೋವಾಲ್, ಜ್ಯೋತಿರಾದಿತ್ಯ ಸಿಂಧಿಯಾ ಕ್ರಮವಾಗಿ 54, 55, 56ನೇ ಸ್ಥಾನದಲ್ಲಿದ್ದಾರೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ 57ನೇ ಸ್ಥಾನ ಪಡ್ಕೊಂಡ್ರೆ, ಕಿರಣ್ ರಿಜಿಜು, ಚಿರಾಗ್ ಪಾಸ್ವಾನ್, CR ಪಾಟೀಲ್ ಇವರೆಲ್ಲ ಕೇಂದ್ರ ಸಚಿವರು ಕ್ರಮವಾಗಿ 58, 59, 60ನೇ ಸ್ಥಾನದಲ್ಲಿದ್ದಾರೆ. ಇನ್ನು 61ರಿಂದ 67ರ ನಡುವೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿದ್ದಾರೆ. ಅವರ ಹೆಸರನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. 68ನೇ ಸ್ಥಾನದಲ್ಲಿ ಸುನಿಲ್ ಭಾರತಿ ಮಿತ್ತಲ್ ಇದ್ದಾರೆ. ಭಾರತಿ ಏರ್ಟೆಲ್ ಗ್ರೂಪ್ನ ಸುನಿಲ್ ಭಾರತಿ ಮಿತ್ತಲ್. 69ನೇ ಸ್ಥಾನದಲ್ಲಿ ಅಪೋಲೋ ಹಾಸ್ಪಿಟಲ್ಸ್ ಗ್ರೂಪ್ನ ಫೌಂಡರ್ ಡಾಕ್ಟರ್ ಪ್ರತಾಪ್ ರೆಡ್ಡಿ ಇದ್ದಾರೆ. ವಿರಾಟ್ ಕೊಹ್ಲಿ ಸ್ಥಾನ ಕುಸಿತ. ಇನ್ನು ಸಂಘರ್ಷ ಪೀಡಿತ ಮಣಿಪುರಕ್ಕೆ ಗವರ್ನರ್ ಆಗಿರೋ ಅಜಯ್ ಕುಮಾರ್ ಬಲ್ಲಾ ಈ ಸಲ ಪವರ್ಫುಲ್ ವ್ಯಕ್ತಿಗಳ ಪಟ್ಟಿಯಲ್ಲಿ 71ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕಳೆದ ಸಲ 38ನೇ ಸ್ಥಾನ ಪಡ್ಕೊಂಡಿದ್ರು. ಈ ಬಾರಿ 72ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ತಮಿಳುನಾಟ ಹೊಸ ರಾಜಕಾರಣಿ ವಿಜಯ್ ಈ ಪಟ್ಟಿಯಲ್ಲಿದ್ದಾರೆ. 74ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಅಲ್ಲದೆ ಝೀರೋದ ಫೌಂಡರ್ ನಿಖಿಲ್ ಕಾಮತ್ ಕೂಡ ಈ ಸಲ 76ನೇ ಅತ್ಯಂತ ಪ್ರಭಾವಿ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. NCP ನಾಯಕ ಶರದ್ ಪವಾರ್ 77ನೇ ಸ್ಥಾನ, ಪ್ರಿಯಾಂಕಾ ಗಾಂಧಿ ವಾದ್ರಾ 81ನೇ ಸ್ಥಾನದಲ್ಲಿದ್ದಾರೆ. ಶಶಿ ತರೂರ್ 82ನೇ ಪವರ್ಫುಲ್ ವ್ಯಕ್ತಿ ಅಂತ ಗುರುತಿಸಿಕೊಂಡಿದ್ದಾರೆ. ಇನ್ನು ಕ್ರಿಕೆಟರ್ ಜಸ್ಪ್ರೀತ್ ಬುಮ್ರಾ ಕೂಡ ಕಾಣಿಸಿಕೊಂಡಿದ್ದಾರೆ 83ನೇ ಪ್ಲೇಸ್ನಲ್ಲಿ. ಕರ್ನಾಟಕ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಿಂದಿನ ವರ್ಷಕ್ಕಿಂತ ಕುಸಿತ ಕಂಡಿದ್ದಾರೆ. ಕಳೆದ ಸಲ 72ನೇ ಪ್ಲೇಸ್ನಲ್ಲಿದ್ದರು. ಈ ಬಾರಿ 85ಕ್ಕೆ ಕುಸಿದಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ವರ್ಷ ಪಟ್ಟಿಯಲ್ಲಿದ್ದಾರೆ, 90ನೇ ಪ್ಲೇಸ್ನಲ್ಲಿದ್ದಾರೆ. OIC ಅಸದುದ್ದೀನ್ OIC 89ನೇ ಸ್ಥಾನ, ನಟ ಅಲ್ಲು ಅರ್ಜುನ್ 92ನೇ ಸ್ಥಾನ, ಇಸ್ರೋ ಚೀಫ್ ನಾರಾಯಣನ್ 95, ನಟ ಶಾರುಖ್ ಖಾನ್ 97, ಅಮಿತಾಬ್ ಬಚ್ಚನ್ 99, ಅಲಿಯಾ ಭಟ್ 100ನೇ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಹೇಳಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಈ ಪಟ್ಟಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಸರಿಲ್ಲ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಕೂಡ ಇಲ್ಲ. ಅಂದಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ಗ್ರೂಪ್ ಪ್ರತಿ ವರ್ಷ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡಿ ಮೀಡಿಯಾದಲ್ಲಿ ಮತ್ತು ಪಬ್ಲಿಕ್ನಲ್ಲಿ ಅವರ ಪ್ರಭಾವ ಇನ್ಫ್ಲೂಯೆನ್ಸ್ ಎಲ್ಲ ನೋಡಿಕೊಂಡು ಅವರ ಗ್ರಾಫ್ ಸೋಷಿಯಲ್ ಇಂಪ್ಯಾಕ್ಟ್ ಎಲ್ಲವನ್ನ ಗಣನೆಗೆ ತಗೊಂಡು ಈ ಪಟ್ಟಿಯನ್ನು ತಯಾರಿಸ್ತೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಇನ್ನು ಯಾರೆಲ್ಲ ಬರಬೇಕಾಗಿತ್ತು ಈ ಪಟ್ಟಿಯಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.